ಎಸ್ಐಆರ್ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಮಹಾಭಾರತವೇ ಶುರುವಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪದ ಪ್ರಶ್ನೆಯನ್ನು ಎತ್ತಿರುವಂಥದ್ದು ಆರ್ ಅಶೋಕ್. ಎಸ್ಐಆರ್ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನಡೀತಾ ಇರುವಂತಹ ಮಹಾಭಾರತ ಇದು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪದ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ ಆರ್ ಅಶೋಕ್ ಅವರು. ಶಾದಿ ಮಹಲ್, ಮಸೀದಿಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಎಸ್ಐಆರ್ ಅನ್ನ ನಡೆಸ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಇದು ಸರಿಯಲ್ಲ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರಿನು ಕರ್ನಾಟಕದಲ್ಲಿರುವ ಯಾವ ಅಧಿಕಾರಿನೂ ಕೂಡ ಎಸ್ಐಆರ್ಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಇಡೀ ಕರ್ನಾಟಕದಲ್ಲಿ ಏನು ಎಸ್ಐಆರ್ ದಾಖಲಾತಿಯ ಫಾರಮ್ಸ್ ಏನ್ ಕೊಡ್ಬೇಕಾಯ್ತು ಅದು ಎಲ್ಲ ಶಾದಿ ಮಹಲ್ಗಳಲ್ಲಿ, ಮಸೀದಿಗಳಲ್ಲಿ ಕ್ಯೂ ನಿಲ್ಲಿಸಿ ಮಾರ್ಕೆಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ಒಂದು ಎಸ್ಐಆರ್ ನ ಏನು ನೀತಿ ಇದೆ ಅದನ್ನ ಪ್ರಾರಂಭದಲ್ಲೇ ವೈಲೇಟ್ ಮಾಡ್ತಾ ಇದೆ. ಇದರಿಂದ ಯಾರು ಇವತ್ತು ಡಿಲೀಟ್ ಆಗ್ಬೇಕಾಗಿದೆ, ಯಾರು ವಿದೇಶಿಯರಿದ್ದಾರೆ, ಆ ಡಿಲೀಟ್ ಆಗುವಂತ ಒಂದು ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ಅದರಿಂದ ಕೂಡಲೇ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ರಾಜ್ಯದಲ್ಲಿರುವಂತ ಈ ಅಧಿಕಾರಿಗಳೇನಿದೆ, ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಬಿಟ್ಟಿದೆ. ವಿಳಂಬ ಮಾಡಿ, ತಪ್ಪುಗಳು ಮಾಡಿ, ಯಾರನ್ನೂ ತೆಗಿಬೇಡಿ, ಅವ್ರು ವಿದೇಶದವರು ಇರ್ಲಿ, ಯಾರೇ ಇರ್ಲಿ ತೆಗಿಬೇಡಿ ಅನ್ನೋದು ಸ್ಪಷ್ಟ ಸೂಚನೆ ಕೊಟ್ಟಿರಂಗೆ ಕಾಣ್ತಾ ಇದೆ. ಯಾವ ಅಧಿಕಾರಿನೂ, ಕರ್ನಾಟಕದಲ್ಲಿರುವ ಯಾವ ಅಧಿಕಾರಿನೂ ಕೂಡ ಎಸ್ಐಆರ್ಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಇಡೀ ಕರ್ನಾಟಕದಲ್ಲಿ ಏನು ಎಸ್ಐಆರ್ ದಾಖಲಾತಿಯ ಫಾರಮ್ಸ್ ಏನ್ ಕೊಡ್ಬೇಕಾಯ್ತು ಅದು